ರಾಮ ಮಂದಿರ ಇನಾಗ್ರೇಷನ್ ಟೈಮ್ ಅಲ್ಲೇ ಕೂಡ ಈ ಬಾರಿ ಲೋಕಸಭೆ ಚುನಾವಣೆ ಮುಗಿದೋಗಿದೆ ಅಂತ ಹೇಳಿ. ಹೌದು ಪಾಪ. ಈಗ ಅವ್ರಿಗೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ ರಾಮಂದ್ರ. ನಾವು ರಾಮನ ಪೂಜೆ ಮಾಡ್ತೀವಿ, ಅವ್ರೊಬ್ಬರೇ ಅಲ್ಲ ರಾಮನ ಪೂಜೆ ಮಾಡೋರು, ನಾವು ರಾಮನ ಪೂಜೆ ಮಾಡ್ತೀವಿ. ಪುಟ್ಟರಾಜಣ್ಣಂಗೆ ಹೇಳಿ ಚಲುವರಾಯ ಸ್ವಾಮಿನೂ ರಾಮನ ಭಕ್ತನೇ, ರಾಮನ್ನ ನಾವು ಪೂಜೆ ಮಾಡ್ತಾರಂತ ಕೇಳೋಣ, ನೀವು ಒಬ್ಬರೇ ಅಲ್ವಂತೆ. ನಾನು ಮೇಲುಕೋಟೆಯ ಚಲುವರಾಯ ಸ್ವಾಮಿಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥವನು, ನಾನು ಸಹ ಹಿಂದೂನೇ, ನಾನು ಸಹ ದೇವ್ರನ್ನ ಒಂದು ಪೂಜೆ ಮಾಡ್ತಕ್ಕಂಥ ಇದನ್ನ ಇಟ್ಕೊಂಡಿರ್ತಕ್ಕಂಥವ್ರೆ ಅಂತ ಹೇಳು ನಮ್ಮ ಪುಟ್ಟರಾಜ ಸಾಹೇಬ್ರಿಗೆ, ಮಾಜಿ ಸಂಸದರಿಗೆ. ಜಗದೀಶ್ ಶೆಟ್ಟರು ಬಂದಿರುವಂತದ್ದು ಇದು ಪ್ರಾರಂಭ, ಮುಂದೆ ನೋಡಿ ಕೂಡ ಜಾಸ್ತಿ ಜನ. ಈಗ ಜಗದೀಶ್ ಶೆಟ್ಟರಿಂದ ನಮಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು. ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು. ಸೋತ ಮೇಲೆ MLC ಮಾಡಿದ್ದೀವಿ. ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ. ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪಾಯಿಲಿ ಅಂತ ಕರೆದಿರಲಿಲ್ಲ. ಅವರು ಅಲ್ಲಿ ನೋವಾಗಿ ಬಂದವರೆ, ತಿರ್ಗಿ ವಾಪಸ್ ಅಲ್ಲಿ ಹೋಗಿದ್ದಾರೆ. ಜನದ ಮುಂದೆ ಬಿಟ್ಬಿಡೋಣ. ಸೊ ಅವ್ರು ಇದ್ದರೆ ನೋಡ್ರಿ, ನಮ್ಮ ಪಕ್ಷದಿಂದ, ನಮ್ಮ ಲೀಡರ್ಗಳಿಂದ ಅವರಿಗೆ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗುವಂಥ ಸನ್ನಿವೇಶ ಇರಲಿಲ್ಲ. ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೇನು. ಅದ್ರ ಬಗ್ಗೆ ಸೌದಿಯವರು ನಾನು ತಿಳಿದಂಗೆ ಹೋಗಲ್ಲ. ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲಿಲ್ಲ. ಸೌದಿ ನನಗೆ ಒಳ್ಳೆಯ ಸ್ನೇಹಿತರು, ಖಂಡಿತ ಅವರು ಆ ತೀರ್ಮಾನನ ತಗೊಳ್ಳಲ್ಲ. ಗೊತ್ತಿಲ್ಲ, ಒತ್ತಡ ಎಲ್ಲರ ಮೇಲೂ ಮಾಡ್ತಾರೆ. ಒತ್ತಡ ಯಾರ ಮೇಲೆ ಮಾಡಲ್ಲ? ಒತ್ತಡನ BJPಯವರಿಗೆ ಎಲ್ಲರ ಮೇಲೆ ಒತ್ತಡ ಮಾಡ್ತಾರೆ. ಆದರೆ ಆ ಥರದ್ದು ಯಾವುದು ಬದಲಾವಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.